ತುಲಾರಾಶಿಯವರ ಗುಣಗಳು ಮತ್ತು ಲಕ್ಷಣಗಳು. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಶಿವಲೋಕ ಚಾನಲ್ಗೆ ಆರ್ಥಿಕ ಸ್ವಾಗತ. ಇಂದಿನ ನಮ್ಮ ವಿಷಯ ತುಂಬ ವಿಶೇಷವಾದದ್ದು. ತುಲಾರಾಶಿಯವರ ಗುಣಗಳು ಮತ್ತು ಲಕ್ಷಣಗಳು ಹೇಗಿರುತ್ತವೆ? ತುಲಾರಾಶಿಯಲ್ಲಿ ಜನಿಸಿದವರು ಯಾವ ರೀತಿಯ ಸ್ವಭಾವವನ್ನು ಹೊಂದಿರುತ್ತಾರೆ? ಅವರ ಮನಸ್ಸಿನಲ್ಲಿರುವ ಗುಟ್ಟುಗಳೇನು? ಅವರ ಪ್ರೀತಿಯಲ್ಲಿ ಹೇಗಿರುತ್ತಾರೆ? ಸ್ನೇಹದಲ್ಲಿ ಹೇಗಿರುತ್ತಾರೆ? ಕೋಪ ಬಂದಾಗ ಏನು ಮಾಡುತ್ತಾರೆ? ಹಣದ ವಿಚಾರದಲ್ಲಿ ಅವರ ನಡೆ ಹೇಗಿರುತ್ತದೆ? ಅವರಲ್ಲಿರುವ ಒಳ್ಳೆಯ ಗುಣಗಳು ಯಾವುವು ಮತ್ತು ಅವರು ಬದಲಾಯಿಸಿಕೊಳ್ಳಬೇಕಾದ ಕೆಲವು ಗುಣಗಳು ಯಾವುವು? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಒಂದು ಸಣ್ಣ ಸೂಚನೆ: ಜ್ಯೋತಿಷ್ಯದಲ್ಲಿ ಹೇಳಲಾಗುವ ರಾಶಿಯ ಗುಣಲಕ್ಷಣಗಳು ಸಾಮಾನ್ಯ ನಂಬಿಕೆಗಳ ಆಧಾರಿತವಾಗಿವೆ. ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವವು ಅವರ ವೈಯಕ್ತಿಕ ಅನುಭವ ಮತ್ತು ಪರಿಸರದಿಂದ ಬದಲಾಗಬಹುದು. ಹಾಗಾದರೆ ತಡ ಮಾಡದೆ ಶುರು ಮಾಡೋಣ. ತುಲಾರಾಶಿ ಎಂದರೇನು? ತುಲಾರಾಶಿಯ ಚಿಹ್ನೆ ತಕ್ಕಡಿ. ತಕ್ಕಡಿ ಎಂದರೆ ಸಮತೋಲನ. ಅದೇ ಕಾರಣಕ್ಕೆ ತುಲಾರಾಶಿಯವರ ಜೀವನದಲ್ಲೂ ಸಮತೋಲನ, ನ್ಯಾಯ, ಸೌಂದರ್ಯ ಮತ್ತು ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ಇರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರನನ್ನು ಪ್ರೀತಿ, ಸೌಂದರ್ಯ, ಕಲೆ, ಆಕರ್ಷಣೆ, ಸುಖ, ಸೌಲಭ್ಯ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ತುಲಾರಾಶಿಯವರಲ್ಲಿ ಸಾಮಾನ್ಯವಾಗಿ ಮಾತಿನ ಸೌಂದರ್ಯ, ಜನರನ್ನು ಆಕರ್ಷಿಸುವ ಗುಣ, ಒಳ್ಳೆಯ ರುಚಿ, ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ಮನಸ್ಸು ಕಂಡುಬರುತ್ತದೆ ಎಂದು ನಂಬಲಾಗುತ್ತದೆ. ತುಲಾರಾಶಿಯವರ ಪ್ರಮುಖ ಗುಣ: ಎಲ್ಲರನ್ನೂ ಗೌರವಿಸುವುದು. ತುಲಾರಾಶಿಯವರ ವಿಶೇಷ ಗುಣಗಳಲ್ಲಿ ಒಂದು ಇತರರನ್ನು ಗೌರವಿಸುವುದು. ಯಾರೇ ಆಗಿರಲಿ ಅವರೊಂದಿಗೆ ಸಾಧ್ಯವಾದಷ್ಟು ಚೆನ್ನಾಗಿ ಮಾತನಾಡಬೇಕು ಎಂಬ ಮನೋಭಾವ ಇವರಲ್ಲಿರುತ್ತದೆ. ಒಬ್ಬ ವ್ಯಕ್ತಿಯ ಸ್ಥಾನಮಾನವನ್ನು ನೋಡಿ ಮಾತ್ರ ಗೌರವಿಸುವವರಲ್ಲ, ಸಾಮಾನ್ಯವಾಗಿ ಎಲ್ಲರೊಂದಿಗೂ ಹೊಂದಿಕೊಂಡು ಹೋಗಲು ಪ್ರಯತ್ನಿಸುತ್ತಾರೆ. ಅದರಲ್ಲೂ ಯಾರಿಗಾದರೂ ತಮ್ಮಿಂದ ನೋವಾಗಬಾರದು ಎಂಬ ಭಾವನೆ ಇವರಲ್ಲಿ ಹೆಚ್ಚು. ಆದರೆ ಇದೇ ಗುಣ ಕೆಲವೊಮ್ಮೆ ಇವರಿಗೆ ಸಮಸ್ಯೆಯನ್ನು ತರಬಹುದು. ಯಾಕೆಂದರೆ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವಾಗ ತಮ್ಮದೇ ಆದ ಅಭಿಪ್ರಾಯವನ್ನು ಹೇಳಲು ಹಿಂದೇಟು ಹಾಕಬಹುದು. ಎರಡನೇದಾಗಿ, ತುಂಬ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ತುಲಾರಾಶಿಯವರ ಮತ್ತೊಂದು ಪ್ರಮುಖ ಲಕ್ಷಣ ಎಂದರೆ ಯಾವುದೇ ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳುವುದಿಲ್ಲ. ಒಂದು ವಿಷಯದಲ್ಲಿ ಎರಡು ಆಯ್ಕೆಗಳಿದ್ದರೆ ಇದನ್ನು ಮಾಡಿದರೆ ಏನಾಗಬಹುದು, ಅದನ್ನು ಮಾಡಿದರೆ ಏನಾಗಬಹುದು, ಯಾರಿಗಾದರೂ ನೋವಾಗುತ್ತದೆಯೇ, ಮುಂದೆ ಏನಾದರೂ ಸಮಸ್ಯೆಯಾಗುತ್ತದೆಯೇ ಎಂದು ಹಲವಾರು ವಿಚಾರಗಳನ್ನು ಯೋಚಿಸುತ್ತಾರೆ. ಇದರಿಂದ ಕೆಲವರು ಇವರನ್ನು ನಿರ್ಧಾರ ತೆಗೆದುಕೊಳ್ಳಲು ತುಂಬ ಸಮಯ ತೆಗೆದುಕೊಳ್ಳುತ್ತಾರೆ ಎಂದು ಭಾವಿಸಬಹುದು. ಆದರೆ ವಾಸ್ತವವಾಗಿ ಅವರು ನಿರ್ಧಾರವನ್ನು ತಪ್ಪಾಗಿ ತೆಗೆದುಕೊಳ್ಳಬಾರದು ಎಂಬ ಕಾರಣಕ್ಕೆ ಹೆಚ್ಚು ಯೋಚಿಸುತ್ತಾರೆ. ಮೂರನೇದಾಗಿ, ನ್ಯಾಯದ ವಿಚಾರದಲ್ಲಿ ತುಂಬ ಸೂಕ್ಷ್ಮಜೀವಿ. ತುಲಾರಾಶಿಯವರನ್ನು ತಕ್ಕಡಿಯೊಂದಿಗೆ
ಹೋಲಿಸುವುದಕ್ಕೆ ಒಂದು ಕಾರಣ ಅವರಲ್ಲಿರುವ ನ್ಯಾಯದ ಮನೋಭಾವ. ಯಾರಾದರೂ ತಪ್ಪು ಮಾಡಿದರೆ ಅದು ತಮ್ಮ ಹತ್ತಿರದವರೇ ಆಗಿದ್ದರೂ ತಪ್ಪು ಎಂದು ಅನಿಸಿದರೆ ತಪ್ಪು ಎಂದೇ ಹೇಳುವ ಸ್ವಭಾವ ಕೆಲವರಲ್ಲಿ ಕಂಡುಬರುತ್ತದೆ. ಒಬ್ಬರ ಮಾತು ಕೇಳಿ ತಕ್ಷಣ ಮತ್ತೊಬ್ಬರನ್ನು ತಪ್ಪಿತಸ್ಥರೆಂದು ನಿರ್ಧರಿಸುವುದಕ್ಕಿಂತ ಎರಡೂ ಕಡೆಯ ಮಾತನ್ನು ಕೇಳಿ ನಂತರ ನಿರ್ಧಾರಕ್ಕೆ ಬರುವುದು ಇವರಿಗೆ ಇಷ್ಟ. ಆದ್ದರಿಂದ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ನಡುವೆ ಯಾವುದಾದರೂ ಸಮಸ್ಯೆ ಬಂದಾಗ ತುಲಾರಾಶಿಯವರು ಕೆಲವೊಮ್ಮೆ ಮಧ್ಯಸ್ಥಿಕೆ ಮಾಡುವ ವ್ಯಕ್ತಿ ಆಗುತ್ತಾರೆ. 4ನೇದಾಗಿ, ಮಾತಿನ ಶೈಲಿ ತುಂಬ ಆಕರ್ಷಕ. ತುಲಾರಾಶಿಯವರನ್ನು ಜನರು ಇಷ್ಟಪಡುವುದಕ್ಕೆ ಅವರ ಮಾತಿನ ಶೈಲಿಯೂ ಒಂದು ಕಾರಣ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಅವರು ಮಾತನಾಡುವಾಗ ತುಂಬ ಕಠಿಣವಾಗಿ ಮಾತನಾಡುವುದಕ್ಕಿಂತ ವಿಷಯವನ್ನು ಸೌಮ್ಯವಾಗಿ ಹೇಳಲು ಪ್ರಯತ್ನಿಸುತ್ತಾರೆ. ಇವರ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಇರುತ್ತದೆ. ಅದರಲ್ಲೂ ಹೊಸ ವ್ಯಕ್ತಿಯನ್ನು ಭೇಟಿಯಾದಾಗ ಕೂಡ ಅವರೊಂದಿಗೆ ಬೇಗನೆ ಪರಿಚಯ ಬೆಳೆಸಿಕೊಳ್ಳುವ ಸಾಮರ್ಥ್ಯ ಇವರಲ್ಲಿ ಇರಬಹುದು. ಹೀಗಾಗಿ ಸಾಮಾಜಿಕವಾಗಿ ಬೆರೆಯುವ ಗುಣ ತುಲಾರಾಶಿಯವರ ಪ್ರಮುಖ ಶಕ್ತಿಗಳಲ್ಲಿ ಒಂದಾಗಿದೆ. 5ನೇದಾಗಿ, ಸ್ನೇಹಕ್ಕೆ ತುಂಬ ಬೆಲೆ ಕೊಡುತ್ತಾರೆ. ತುಲಾರಾಶಿಯವರಿಗೆ ಸ್ನೇಹ ಎನ್ನುವುದು ಕೇವಲ ಸಮಯ ಕಳೆಯುವುದಕ್ಕೆ ಮಾತ್ರವಲ್ಲ. ಒಬ್ಬರನ್ನು ಸ್ನೇಹಿತ ಎಂದು ಒಪ್ಪಿಕೊಂಡ ನಂತರ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸ್ನೇಹಿತ ಕಷ್ಟದಲ್ಲಿದ್ದಾಗ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎಂದುಕೊಳ್ಳುತ್ತಾರೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಂಬಿಕೆಗೆ ಮೋಸ ಮಾಡಿದರೆ ತುಲಾರಾಶಿಯವರು ಮತ್ತೆ ಅದೇ ರೀತಿಯಲ್ಲಿ ನಿಮ್ಮನ್ನು ನಂಬುವುದು ಸುಲಭವಲ್ಲ. ಹೊರಗಿನಿಂದ ಏನೂ ಆಗಿಲ್ಲ ಎಂಬಂತೆ ಕಾಣಿಸಿಕೊಂಡರೂ ಮನಸ್ಸಿನಲ್ಲಿ ಆ ವಿಷಯವನ್ನು ಬಹಳ ಸಮಯ ನೆನಪಿಟ್ಟುಕೊಳ್ಳುವ ಸಾಧ್ಯತೆ ಇರುತ್ತದೆ. 6ನೇದಾಗಿ, ಪ್ರೀತಿಯಲ್ಲಿ ತುಲಾರಾಶಿಯವರು ಹೇಗಿರುತ್ತಾರೆ? ಪ್ರೀತಿಯ ವಿಚಾರದಲ್ಲಿ ತುಲಾರಾಶಿಯವರಿಗೆ ವಿಶೇಷವಾದ ಸ್ಥಾನವಿದೆ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಇವರಿಗೆ ಸಂಬಂಧದಲ್ಲಿ ಕೇವಲ ಪ್ರೀತಿ ಮಾತ್ರವಲ್ಲ, ಗೌರವ, ನಂಬಿಕೆ, ಕಾಳಜಿ ಮತ್ತು ಉತ್ತಮ ಸಂವಹನ ಬೇಕಾಗುತ್ತದೆ. ಪ್ರೀತಿಸುವ ವ್ಯಕ್ತಿಯೊಂದಿಗೆ ಚೆನ್ನಾಗಿ ಮಾತನಾಡಬೇಕು, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸಂಬಂಧದಲ್ಲಿ ಸಂತೋಷ ಇರಬೇಕು ಎಂದು ಬಯಸುತ್ತಾರೆ. ಇವರು ಪ್ರೀತಿಯಲ್ಲಿದ್ದಾಗ ಸಂಗಾತಿಯನ್ನು ಖುಷಿಪಡಿಸಲು ಸಾಕಷ್ಟು ಪ್ರಯತ್ನ ಮಾಡಬಹುದು. ಆದರೆ ತಮ್ಮ ಭಾವನೆಗಳಿಗೆ ಗೌರವ ಸಿಗುತ್ತಿಲ್ಲ ಎಂದು ಅನಿಸಿದರೆ ನಿಧಾನವಾಗಿ ಮನಸ್ಸಿನಿಂದ ದೂರವಾಗಬಹುದು. 7ನೇದು, ಮೋಸವನ್ನು ಸುಲಭವಾಗಿ ಮರೆಯುವುದಿಲ್ಲ. ತುಲಾರಾಶಿಯವರು ಸಾಮಾನ್ಯವಾಗಿ ಜಗಳವನ್ನು ಇಷ್ಟಪಡುವವರಲ್ಲ. ಆದರೆ ಯಾರಾದರೂ ಪದೇ ಪದೇ ಸುಳ್ಳು ಹೇಳಿದರೆ, ಮೋಸ ಮಾಡಿದರೆ ಅಥವಾ ನಂಬಿಕೆಗೆ ಧಕ್ಕೆ ತಂದರೆ ಅವರ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಬಗ್ಗೆ ಅಭಿಪ್ರಾಯ ಸಂಪೂರ್ಣವಾಗಿ ಬದಲಾಗಬಹುದು. ಅವರು ಪ್ರತೀಕಾರ ತೀರಿಸಿಕೊಳ್ಳಲು ಹೋಗುತ್ತಾರೆ ಎಂದಲ್ಲ, ಬದಲಿಗೆ ನನಗೆ ಇಂಥ ಸಂಬಂಧ ಬೇಡ ಎಂದು ಹೇಳಿ ದೂರ ಸರಿಯುವ ಸಾಧ್ಯತೆ ಹೆಚ್ಚು. ಇದೇ ಇವರ ಸ್ವಭಾವದ ಒಂದು ವಿಶೇಷ ಅಂಶ. 8ನೇದಾಗಿ, ಕೋಪ ಬಂದಾಗ ಹೇಗಿರುತ್ತಾರೆ? ತುಲಾರಾಶಿಯವರು ಸಾಮಾನ್ಯವಾಗಿ ಪ್ರತಿಯೊಂದು
ಸಣ್ಣ ವಿಷಯಕ್ಕೂ ಜಗಳ ಮಾಡುವವರಲ್ಲ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಆದರೆ ಅವರ ಸಹನೆಯ ಮಿತಿ ದಾಟಿದರೆ ಪರಿಸ್ಥಿತಿ ಬದಲಾಗಬಹುದು. ಅವರು ಕೋಪವನ್ನು ತಕ್ಷಣ ಹೊರಹಾಕುವುದಕ್ಕಿಂತ ಮೊದಲು ಮೌನವಾಗಬಹುದು. ಮಾತನಾಡುವುದನ್ನು ಕಡಿಮೆ ಮಾಡಬಹುದು. ತಮ್ಮದೇ ಆದ ಜಾಗದಲ್ಲಿ ಇರಲು ಬಯಸಬಹುದು. ಆ ಸಮಯದಲ್ಲಿ ಅವರನ್ನು ಪದೇ ಪದೇ ಕೆಣಕಿದರೆ ಸಮಸ್ಯೆ ಹೆಚ್ಚಾಗಬಹುದು. ಆದ್ದರಿಂದ ತುಲಾ ರಾಶಿಯವರೊಂದಿಗೆ ಮಾತನಾಡುವಾಗ ಶಾಂತವಾಗಿ ಮಾತನಾಡುವುದು ಉತ್ತಮ. 9ನೇದಾಗಿ, ಹಣದ ವಿಚಾರದಲ್ಲಿ ತುಲಾ ರಾಶಿಯವರಿಗೆ ಜೀವನವನ್ನು ಸುಂದರವಾಗಿ ಅನುಭವಿಸಬೇಕು ಎಂಬ ಆಸೆ ಇರಬಹುದು. ಒಳ್ಳೆಯ ಬಟ್ಟೆ, ಉತ್ತಮ ವಸ್ತುಗಳು, ಸುಂದರವಾದ ಮನೆ, ಪ್ರವಾಸ, ಮನರಂಜನೆ ಮುಂತಾದ ವಿಷಯಗಳಿಗೆ ಹಣ ಖರ್ಚು ಮಾಡಲು ಇಷ್ಟಪಡಬಹುದು. ಆದರೆ ಎಲ್ಲ ತುಲಾ ರಾಶಿಯವರು ಒಂದೇ ರೀತಿಯವರಾಗಿರುವುದಿಲ್ಲ. ಕೆಲವರು ಹಣವನ್ನು ಚೆನ್ನಾಗಿ ಉಳಿಸುತ್ತಾರೆ. ಇನ್ನು ಕೆಲವರು ಜೀವನವನ್ನು ಅನುಭವಿಸಬೇಕು ಎಂಬ ಮನೋಭಾವದಿಂದ ಖರ್ಚು ಮಾಡಬಹುದು. ಮತ್ತು ಹಣದ ವಿಚಾರದಲ್ಲಿ ಉಳಿತಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಇವರಿಗೆ ಉತ್ತಮವಾಗಿದೆ. 10ನೇದಾಗಿ, ಉದ್ಯೋಗ ಮತ್ತು ಕೆಲಸದ ಕ್ಷೇತ್ರ. ತುಲಾ ರಾಶಿಯವರಿಗೆ ಜನರೊಂದಿಗೆ ಮಾತನಾಡಬೇಕಾದ ಮತ್ತು ಸಂಪರ್ಕ ಬೆಳೆಸಬೇಕಾದ ಕೆಲಸಗಳು ಸೂಕ್ತವಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಉದಾಹರಣೆಗೆ, ವ್ಯಾಪಾರ, ವ್ಯವಹಾರ, ಮಾರ್ಕೆಟಿಂಗ್, ಬ್ಯಾಂಕಿಂಗ್, ಮಾಧ್ಯಮ, ಕಲೆ, ಚಿತ್ರಕಲೆ, ವಿನ್ಯಾಸ, ಸಾರ್ವಜನಿಕ ಸಂಪರ್ಕ, ಕಾನೂನು ಸಂಬಂಧಿತ ಕ್ಷೇತ್ರ, ಗ್ರಾಹಕರೊಂದಿಗೆ ವ್ಯವಹರಿಸುವ ಕೆಲಸಗಳು, ಸೃಜನಶೀಲ ಕ್ಷೇತ್ರಗಳು. ಇಂತಹ ಕ್ಷೇತ್ರಗಳಲ್ಲಿ ತಮ್ಮ ಮಾತಿನ ಶೈಲಿ ಮತ್ತು ಜನರನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬಹುದು. 11ನೇದಾಗಿ, ಕುಟುಂಬದ ವಿಚಾರದಲ್ಲಿ ತುಲಾ ರಾಶಿಯವರು. ಕುಟುಂಬದವರ ಸಂತೋಷಕ್ಕೆ ತುಲಾ ರಾಶಿಯವರು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಮನೆಯಲ್ಲಿ ಜಗಳ, ಕಿರಿಕಿರಿ ಇದ್ದರೆ ಇವರಿಗೆ ಹೆಚ್ಚು ಇಷ್ಟವಾಗುವುದಿಲ್ಲ. ಸಾಧ್ಯವಾದಷ್ಟು ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಇರಬೇಕು ಎಂಬ ಆಸೆ ಕೂಡ ಇರುತ್ತದೆ. ಕುಟುಂಬದಲ್ಲಿ ಎರಡು ವ್ಯಕ್ತಿಗಳ ನಡುವೆ ಸಮಸ್ಯೆ ಬಂದರೆ ಯಾರನ್ನೂ ನೋಯಿಸದೆ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವ ಸ್ವಭಾವ ಕಂಡುಬರಬಹುದು. ಆದರೆ ಕೆಲವೊಮ್ಮೆ ಎಲ್ಲ ಸಮಸ್ಯೆಯನ್ನು ತಮ್ಮ ತಲೆಯ ಮೇಲೆ ತೆಗೆದುಕೊಂಡು ತಾವೇ ಮಾನಸಿಕವಾಗಿ ಒತ್ತಡ ಒಳಗಾಗಬಹುದು. 12ನೇದಾಗಿ, ಸೌಂದರ್ಯ ಮತ್ತು ಅಂದದ ಬಗ್ಗೆ ಆಸಕ್ತಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿರುವುದರಿಂದ ಸೌಂದರ್ಯ ಮತ್ತು ಅಂದದ ಬಗ್ಗೆ ಆಸಕ್ತಿ ಇವರಲ್ಲಿ ಹೆಚ್ಚಿರಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಮನೆ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಸುಂದರವಾಗಿ ಇರಬೇಕು. ತಾವು ಧರಿಸುವ ಬಟ್ಟೆ ಚೆನ್ನಾಗಿರಬೇಕು. ತಮ್ಮ ಸುತ್ತಮುತ್ತಲಿನ ವಾತಾವರಣ ಸುಂದರವಾಗಿರಬೇಕು. ಇಂತಹ ವಿಷಯಗಳಲ್ಲಿ ಆಸಕ್ತಿ ಹೊಂದಿರುವವರು ತುಲಾ ರಾಶಿಯಲ್ಲಿ ಹೆಚ್ಚು ಕಂಡುಬರಬಹುದು. 13ನೇದಾಗಿ, ತುಲಾ ರಾಶಿಯವರ
ದೊಡ್ಡ ದುರ್ಬಲತೆ ಏನು? ಒಳ್ಳೆಯ ಗುಣಗಳ ಜೊತೆಗೆ ಕೆಲವು ಸವಾಲುಗಳು ಕೂಡ ಇರುತ್ತವೆ. ಅದರಲ್ಲೊಂದು ಅತಿಯಾಗಿ ಯೋಚಿಸುವುದು, ಅತಿಯಾಗಿ ಚಿಂತೆ ಮಾಡುವುದು. ಒಂದು ಸಣ್ಣ ವಿಷಯ ನಡೆದರೂ ನಾನು ಹೀಗೆ ಹೇಳಬೇಕಿತ್ತಾ? ಅವರು ನನ್ನ ಬಗ್ಗೆ ಏನಂದುಕೊಂಡಿರಬಹುದು? ಏನಾಗಿರಬಹುದು? ನಾನು ತೆಗೆದುಕೊಂಡ ನಿರ್ಧಾರ ಸರಿಯಿದೆಯೇ ಎಂದು ಯೋಚಿಸುತ್ತಾ ಇರಬಹುದು. ಇದರಿಂದ ಕೆಲವೊಮ್ಮೆ ಮನಸ್ಸಿಗೆ ಅನಗತ್ಯ ಒತ್ತಡ ಉಂಟಾಗಬಹುದು. 14ನೇದಾಗಿ, ಎಲ್ಲರನ್ನೂ ಖುಷಿಪಡಿಸಲು ಹೋಗಬೇಡಿ. ತುಲಾ ರಾಶಿಯವರ ಇನ್ನೊಂದು ಸವಾಲು ಎಂದರೆ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವುದು. ಎಲ್ಲರೂ ತಮ್ಮನ್ನು ಇಷ್ಟಪಡಬೇಕು ಎಂದುಕೊಳ್ಳುವುದು ಸಹಜ. ಆದರೆ ಜೀವನದಲ್ಲಿ ಎಲ್ಲರನ್ನೂ ಖುಷಿಪಡಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಿಮ್ಮ ಮನಸ್ಸಿಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮುಖ್ಯ. ಇಲ್ಲ ಎಂದು ಹೇಳುವುದು ತಪ್ಪಲ್ಲ. ಇದನ್ನು ತುಲಾ ರಾಶಿಯವರು ಅರ್ಥ ಮಾಡಿಕೊಂಡರೆ ಜೀವನದಲ್ಲಿ ಇನ್ನಷ್ಟು ನೆಮ್ಮದಿ ಸಿಗಬಹುದು. 15ನೇದಾಗಿ, ತುಲಾ ರಾಶಿಯವರ ವಿಶೇಷ ಆಕರ್ಷಣೆ. ತುಲಾ ರಾಶಿಯವರಲ್ಲಿ ಒಂದು ವಿಶೇಷವಾದ ಗುಣವೆಂದರೆ ಜನರೊಂದಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ. ಹೊಸ ಜಾಗಕ್ಕೆ ಹೋದಾಗಲೂ ನಿಧಾನವಾಗಿ ಜನರೊಂದಿಗೆ ಪರಿಚಯ ಬೆಳೆಸಿಕೊಳ್ಳಬಹುದು. ಯಾರೊಂದಿಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಗುಣ ಇವರಲ್ಲಿರಬಹುದು. ಇದರಿಂದ ಸಮಾಜದಲ್ಲಿ ಉತ್ತಮ ಸಂಪರ್ಕವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕೊನೆಯದಾಗಿ, ಯಾರ್ಯಾರು ತುಲಾರಾಶಿಯವರಾಗಿದ್ದೀರೋ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗಾದರೆ ಸ್ನೇಹಿತರೆ, ಇವೆಲ್ಲವೂ ತುಲಾರಾಶಿಯ ಬಗ್ಗೆ ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಹೇಳಲಾಗುವ ಗುಣಲಕ್ಷಣಗಳು. ತುಲಾರಾಶಿಯವರಲ್ಲಿ ಒಳ್ಳೆಯ ಗುಣ ಯಾವುದು ಅಂದರೆ ಅವರು ಸಂಬಂಧಗಳಿಗೆ ಬೆಲೆ ಕೊಡುತ್ತಾರೆ. ನಂಬಿಕೆ, ಗೌರವ, ಪ್ರೀತಿ ಮತ್ತು ಸಮತೋಲನವನ್ನು ಇಷ್ಟಪಡುತ್ತಾರೆ. ಆದರೆ ಅವರು ಗಮನ ಕೊಡಬೇಕಾದ ವಿಷಯವೆಂದರೆ ಅತಿಯಾಗಿ ಯೋಚಿಸಬಾರದು. ಎಲ್ಲರನ್ನೂ ಖುಷಿಪಡಿಸಲು ಹೋಗಬಾರದು. ತಮ್ಮ ನಿರ್ಧಾರಗಳ ಮೇಲೆ ನಂಬಿಕೆ ಇರಬೇಕು. ತಮ್ಮ ಭಾವನೆಗಳಿಗೂ ಪ್ರಾಮುಖ್ಯತೆ ನೀಡಬೇಕು. ತಮಗೆ ತಾವೇ ಬೆಲೆ ಕೊಡಬೇಕು. ಹೀಗೆ ಮಾಡಿದರೆ ಜೀವನದಲ್ಲಿ ಇನ್ನಷ್ಟು ಉತ್ತಮವಾಗಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ತುಲಾರಾಶಿಯವರೇ, ಈ ಗುಣಗಳಲ್ಲಿ ಎಷ್ಟು ಗುಣಗಳು ನಿಮ್ಮಲ್ಲಿವೆ ಎಂದು ಕಮೆಂಟ್ನಲ್ಲಿ ತುಲಾರಾಶಿ ಎಂದು ಬರೀರಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಹ ರಾಶಿ ಭವಿಷ್ಯ, ಜ್ಯೋತಿಷ್ಯ ಮಾಹಿತಿ ಮತ್ತು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ನಿಮ್ಮ ಜೀವನದಲ್ಲಿ ಸದಾ ಸಂತೋಷ, ನೆಮ್ಮದಿ ಮತ್ತು ಯಶಸ್ಸು ಇರಲಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.